ಕುಣಿಗಲ್ ಮಾನ್ಯ ಆಡಳಿತಾಧಿಕಾರಿಗಳು ಹಾಗೂ ಉಪ ಕಾರ್ಯದರ್ಶಿಗಳಾದ ಸಂಜೀವಪ್ಪನವರು ಜಿಲ್ಲಾ ಪಂಚಾಯತ್ ತುಮಕೂರು ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಾಮಾನ್ಯ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆಗಳು ಹಾಗೂ ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನು ಕುರಿತು ಚರ್ಚಿಸಿ ಅಗತ್ಯ ಕ್ರಮಗಳ ಬಗ್ಗೆ ನಿರ್ದೇಶನ ನೀಡಲಾಯಿತು. ಅಲ್ಲದೆ ಇಲಾಖೆಯವಾರು ಲಿಂಕ್ ಡಾಕ್ಯುಮೆಂಟ್ ಕ್ರಿಯಾ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಸಭೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಸಂತಕುಮಾರ್, ತಾಲೂಕು ಯೋಜನಾಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಸಹಾಯಕ ಲೆಕ್ಕಾಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದು ಇದಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಒಂದು ಆಲ್ಟರ್ನೇಟ್ ಇತ್ತು. ಸಾಹೇಬರು ನಿನ್ನೆ ಹೇಳಿದ್ದಾರೆ, ಯುವ ಸಾಹೇಬರು ಶಿಫ್ಟ್ ಮಾಡಕ್ ಹೇಳಿದ್ದಾರೆ. ಬೇರೆ ಅದು ಅಲ್ಲಿಗೂ ನೀರು ಸಿಕ್ಕಿದೆ, ಅದು ಯೂಸ್ ಮಾಡಬೇಡಿ. ಈಗ ಬ್ಯಾಚ್ 3 ಇನ್ನು 4 ತಿಂಗಳು ಸ್ಟಾರ್ಟ್ ಆಗಿಲ್ಲ. ಬ್ಯಾಚ್ 4 56 ಸ್ಟಾರ್ಟ್ ಆಗಿಲ್ಲ, ಇನ್ನು 58 ಸ್ಟಾರ್ಟ್ ಆಗಿಲ್ಲ. ಏನಾಗಿದೆ ಟೆಂಡರ್ ಆಯ್ತು ಅವಾಗ ಎಲ್ಲೋ ಎಷ್ಟು ಬಂದ 58ರಲ್ಲಿ 50 ಎಕರೆ ಸಾಕು ಉದ್ಘಾಟನೆ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ನಿಂತ್ಕೊಳ್ಳೋ ಬೇಡ ಇದು. ಈಗ ಅದು ಇಟ್ಕೊಂಡು ಮಾಡಿದ್ದು ಸ್ಟಾರ್ಟ್ ಮಾಡ್ತೀನಿ. ಮಾಡಿಸಿದ ಅದರ ಪೂರ್ತಿ ದಿಕ್ಕಾಲಾಗಿ ಟೆಂಡರ್ ಆಗಿ ಎಲ್ಲವೂ ಸಾಲ್ವ್ ಆಗಿದೆ. ಈಗ ಇವರಿಗೆ ನಿಮ್ಮ ಒಂದು ದಿನ 10 ದಿನ ಆಗಿದೆ, ಲೀಗಲ್ ಆಗಿದೆ, ಲೀಗಲ್ ಆಗಿದೆ. ಸ್ಟಾರ್ಟ್ ಮಾಡ್ತಾರೆ ಮಾತಾಡ್ತಾರೆ ಆಯ್ತಾ. ಅದಕ್ಕಾಗಿ ಡಿಕ್ಲರೇಷನ್ 270 ಆಗಿದೆ ಅಂತ ಹೇಳ್ತಾರೆ. 272ರಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಬಿಡಿಯೋದು ನಮ್ಮ ಹತ್ರ MGN ಆಗಿದ್ದು ಎಲ್ಲರ ಹತ್ರ KYC ಇದೆ, ಹೌದಲ್ವಾ? ಮನೆ ಮನೆಗೆ KYC ಇದೆ. ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಹತ್ರ ಬಂದಾಗ ನಮ್ಮ ಏನು MGN ಆಗಿದ್ದು ಮನೆ ಮನೆದು ಅವ್ರಿಗೆ ಆಧಾರ್ ಕಾರ್ಡ್ ಕೊಡ್ಬೇಕಾದ್ರೆ ಅದು ಅವರು ಪ್ಲೇಸ್ ಮಾಡ್ಬೇಕಾದ್ರೆ ಕೆಲವರು ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ. ಆ ಪ್ಲೇಸ್ ಮಾಡಿದಾಗ ಅವರೆಲ್ಲ ಪೂರ್ತಿ ಅದನ್ನ ಆನ್ಲೈನ್ ಅಪ್ಲೋಡ್ ಮಾಡಿ ನಮ್ಮಲ್ಲಿ ಅರ್ಹತೆ ಡಿಕ್ಲರೇಷನ್ ಆಗಿದೆ. ವಿಡಿಯೋಗಳು ಕೂಡ ನಿಮ್ಮ ಹತ್ರ ಇದೆ. ನಮ್ಮಲ್ಲಿ ಗೊಬ್ಬರ ಒಬ್ಬ ಇದ್ದ, ಅವನು ಕೆಲವು ಮಾಡಿದ್ರೆ ಕೆಲವೆಲ್ಲ ಪೂರ್ತಿ ನಿಮ್ಮ ಹತ್ರ ಇದೆ. ಡಾಕ್ಯುಮೆಂಟ್ ಕೊಟ್ಟಿಲ್ಲ. ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ಸ್ ನಿಮ್ಮ ಹತ್ರ ಬಂದಾಗ ನಿಮ್ಮ ಹತ್ರ ಏನು ಅರ್ಹತೆ ಡಿಕ್ಲರೇಷನ್ ಮಾಡಿದ್ರೆ ಅದನ್ನ ಹ್ಯಾಂಡ್ ಓವರ್ ಯಾವತ್ತು ತಗೊಂಡ್ರೆ ಏನು ಅಂತೆಲ್ಲ ಪೂರ್ತಿ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ತಗೊಂಡು ಈ ವಾರದಲ್ಲಿ ನಮ್ಮ PDOs, ಅಸಿಸ್ಟೆಂಟ್ ಇಂಜಿನಿಯರ್ಸು, ನೀವು ನಮ್ಮ ಇಒ ಈ 277 ಪೂರ್ತಿ ಆನ್ಲೈನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದು ಆನ್ಲೈನ್ ಎಂಟ್ರಿ ಮಾಡಿದ್ರೆ ದುಡ್ಡು ಬರ್ತದೆ, ಗ್ರಾಮ ಪಂಚಾಯತಿಗೂ ಮೇಂಟೆನೆನ್ಸ್ ದುಡ್ಡು ಬರ್ತದೆ. ಇದು ಎರಡು ಮಾಡಿಲ್ಲ ಅಂದ್ರೆ ಊಟ ಕಷ್ಟ ಆಗುತ್ತೆ. ಮಾಡಿಸಿ ಆಮೇಲೆ ನಮ್ಮ PDO ಬರ್ಕೊಳ್ಳಿ. ವಿಲೇಜ್ ವಾಟರ್ ಸ್ಯಾನಿಟೇಷನ್ ಕಮಿಟಿ ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕಾಗಿತ್ತು. ಈಗ ಮೇ ತಿಂಗಳು ಎಂಡಿಂಗ್ ಆಗ್ತಾ ಇದೆ, ನಾಳೆ ಬಂದು ಕ್ಲೋಸ್ ಆಗುತ್ತೆ. ಇದು ವಾಟರ್ ಸ್ಯಾನಿಟೇಷನ್ ಕಮಿಟಿದು, ವಿಲೇಜ್ ವಾಟರ್ ಸ್ಯಾನಿಟೇಷನ್ ಕಮಿಟಿದು ಮೀಟಿಂಗ್ ಮಾಡಿ ಆ ನೀರು ಎಲ್ಲ ಪೂರ್ತಿ 272 ಆಗಿದೆ. ಅದಕ್ಕೆ ನಾವು ವಾಟರ್ ಚಾರ್ಜಸ್ ಪ್ರತಿ ಮನೆಗೆ ಇದು 50 ರೂಪಾಯಿ ಇತ್ತು, ಈಗ 100 ರೂಪಾಯಿ ಮಾಡಿದ್ದೀವಿ ಅಂತ ನೀವೆಲ್ಲ ಕೊಟ್ಟು ಇವು ಓಲ್ಡ್ ಮಾಡಿದ್ದೀವಿ. ವಾಟರ್ ಓಲ್ಡ್ ಎಲ್ಲ ಕೊಟ್ಟು ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಬಟ್ ಮೀಟಿಂಗ್ ಅಲ್ಲಿ ಪ್ರತಿ 3 ತಿಂಗಳು ಮಾಡಲೇಬೇಕಲ್ಲ, ಅದು ಅಪ್ಲೋಡ್ ಮಾಡಬೇಕಲ್ಲ, ಮಾಡಲೇ ಇಲ್ಲ. ಒಂದೇ ಒಂದಾಗಿಲ್ಲ. ಟ್ಯಾಂಕರ್ 29 ಗ್ರಾಮ್ ಆಗ್ತದೆ. ಈಗ ಟ್ಯಾಂಕರಲ್ಲಿ ಕೊಟ್ಟ ಗೋಲ್ಗಲ್ ಎಲ್ಲ ಕೊಡಿಸಿದ್ವಾ? ಈಗ ನಾವು ನಿಮಗೆ ಮೊದಲೇ ಇದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿದ್ದೀವಿ. ತಿಂಗಳಿಗೆ 10 ಕೊಟ್ಟಿದ್ದೀವಿ. 10 ಎರಡನೇ ಸರಿ 80 17 ಅದು ಬಿಟ್ಬಿಡಿ, ಅದು ಮಾಡಬೇಕು. 16 ಭಕ್ತರಿಗೆ PDO ಅಂತಾರ ಅಲ್ಲಿ ಸ್ಟಾಪ್ ಆಯ್ತಮ್ಮ. ನೀನು ಆಲ್ರೆಡಿ ಬೋರ್ಡ್ ಬಂದಿದ್ದಾರೆ, ನೀರು ಸಿಕ್ಕಿದೆ, ನಿಮ್ಮ ಟ್ಯಾಂಕ್ ಸ್ಟಾಪ್ ಆಯ್ತಾ? ಎಷ್ಟು ಇಟ್ಟು ಬರ್ತಾ ಇದೆ?
ಪ್ರಕಾರ ಎಷ್ಟು ಇಟ್ಟಿದ್ದೀರಾ ಸರ್ ಈಗ ನಮ್ಮಲ್ಲಿ ಅವ್ರು 2 ಇಂಚ್ ಹೇಳ್ತಾರೆ, ನೀವು 1 ಇಂಚ್ ಹೇಳ್ತೀರಾ, ಟೆಕ್ನಿಕಲ್ ಅವರೇ ಅಲ್ವಾ? ನೋಡಿ ಅಲ್ಲಮ್ಮ, ಒಂದು ಟ್ಯಾಂಕರ್ ನೀರು ಕೊಡ್ತಾ ಇದ್ವಿ ಬಸ್ಟಡಿಯಲ್ಲಿ, ಅಲ್ಲಿ ಟ್ಯಾಂಕರ್ ನೀರು ಕೊಡೋದು ಸ್ಟಾಪ್ ಮಾಡ್ಬೇಕು. ನಮ್ಮ ದಿನ ಬಿಟ್ಟು ದಿನ ನೀರು ಕೊಡ್ಬೇಕಲ್ಲ. ಎಷ್ಟು ಕೊಡ್ತೀರಾ? ಡೆಫಿಟ್ ಆಗಿದೆ ಹೇಳಿದ್ದಾರೆ, 80% ನನ್ನ ಮಳೆ ಡೆಫಿಟ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಅತಿ ಹೆಚ್ಚು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮಲ್ಲಿ ಮಳೆ ಸಂಬಂಧಪಟ್ಟಿಗೆ ಕೊರತೆ ಇರೋದು ಕುಂಜಲ್ ತಾಲೂಕು ಮತ್ತು ಶಿರಾ ತಾಲೂಕಲ್ಲಿ ಮತ್ತು ಮಧುಗಿರಿ ಭಾಗಗಳಲ್ಲಿ ಮಳೆ ಕೊರತೆ ಇದೆ ಅಂತ ಹೇಳಿದೆ. ಹಾಗಾಗಿ ನಾವು ಗೌರವಪುರ ಕ್ಯಾಂಪಸ್ ಜಾಸ್ತಿ ನಾವು ಮುಂದೆ ಗೌರವಪುರದಿಂದ ಸ್ವಲ್ಪ ನೋಡಿ ಕವರ್ ಮಾಡಿಸ್ಕೊಳ್ಳಿ. ಈಗ ವಾಟರ್ ಸಪ್ಲೈ ಸಂಬಂಧಪಟ್ಟಿಗೆ ಈಗ ನಮ್ಮಲ್ಲಿ ಎಷ್ಟು ಗ್ರಾಮಗಳಲ್ಲಿ ಸಮಸ್ಯೆಗಳಿದ್ದಾವೆ, ಎಷ್ಟು ಗ್ರಾಮಗಳಲ್ಲಿ ಕುಡಿಯ ನೀರಿಗೆ ನಾವು ಸಂಬಂಧಪಟ್ಟಿಗೆ ಆಕ್ಷನ್ ತಗೊಂಡಿದ್ದೀವಿ, ಟ್ಯಾಂಕರ್ ಎಷ್ಟಿದ್ದೇವೆ, ಅದಾದಮೇಲೆ ಪ್ರೈವೇಟ್ ಬೋರ್ವೆಲ್ ಎಷ್ಟಿದ್ದೇವೆ, ಅದಾದಮೇಲೆ ಬೋರ್ವೆಲ್ ಎಷ್ಟು ಕೊಟ್ಟಿದ್ದೀವಿ, ಅದೆಲ್ಲ ಪೂರ್ತಿ ಒಂದೊಂದೇ ಮಾಡೋಣ. ನಮ್ಮೆಲ್ಲ ಪಿ ಡಿ ಎಸ್ ಇದೆ, ಜಾಯಿಂಟ್ ಎಲ್ಲ ರಿವ್ಯೂ ಮಾಡೋಣ. ಓಕೆ, ನೆಕ್ಸ್ಟ್ ಭಾಗ್ಯನಹಳ್ಳಿ ಸರ್, ಚೆನ್ನೈಗೌಡ ಬಾಕಿಯಲ್ಲಿ ಚೆನ್ನಾಗಿ ಮಾಡಲಿ. ಬೋರ್ ಆಗಿದೆ, ನೀರು ಬರ್ತಾ ಇದೆ, ನೀರು ಬರ್ತಾ ಇದೆ. ಕೊಂಬು ಮಟ್ಟ ಶಿಫ್ಟ್ ಮಾಡಿದ್ಯಾ? ಈಗ ಹಾಕೊಂಡಿದ್ದೀರಿ, ಮಾಡಿಸ್ಬಿಟ್ಟು ನೀರು ಕೊಡಪ್ಪ. ಟ್ಯಾಪಲ್ಲಿ ಹಾಕೋಣ, ಟ್ಯಾಪಲ್ಲಿ ಹಾಕೊಂಡಿದ್ದೀರಾ? ಬರ್ಬೋದಾಗದ ಆಯ್ತು. ನೆಕ್ಸ್ಟ್ ಭಾಗ್ಯನಹಳ್ಳಿ ಅರೆಪಾಳ್ಯ. ಒಂದೇ ಫೇಲ್ ಆಯ್ತು, ಮತ್ತೆ ಇನ್ನೊಂದು ತಗೊಂಡಿದ್ದೆ. ಎರಡನೇ ಸಕ್ಸಸ್ ಆಗಿದೆ. ಅದು ಏನಾಯ್ತು ಸರ್, ಈಗ 1.5 ಕಿಲೋಮೀಟರ್ ದೂರ ಬಂದಿದೆ ನೀರು ಸಿಕ್ಕಿದೆ. ನಮ್ಗೆ ಪೈಪ್ ಲೈನ್ ಬೇಕು ಸರ್, ಈಗ ಅಪ್ಲೋಡ್ ಮಾಡ್ತೀವಿ ಸರ್. ಕ್ಯಾಪಲ್ಲಿ ಹಾಕೊಂಡು ಹದಿನೈದು ಕೆಲಸ ದುಡ್ಡು ಇರಲಿಲ್ಲ. ವರ್ಗವನ್ನಲ್ಲಿ ಶುರು ಮಾಡ್ಬೇಕಲ್ಲ, ಬಿಲ್ ಕಟ್ಟೋದು ಮೆಣಸಿನ ಹಾಕಿ ಮನಸ್ಸು ಕಗ್ಗೆರೆ ಜನತಾ ಕಾಲೋನಿ ಕೂಡ ಎಂಟ್ರಿ ಮಾಡ್ತೀವಿ. ಹಾರ್ಟಿಕಲ್ಚರ್ ಪ್ರತಿ ಎಲ್ಲ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ PDOs ಮತ್ತೆ ಪಂಚಾಯತ್ ಎಲ್ಲ ಒಟ್ಟಾಗಿ ಮಾಡ್ಬೇಕಲ್ವಾ? ಹೌದು ಸರ್, ಎಲ್ಲರನ್ನೂ ಕಮ್ಯುನಿಕೇಟ್ ಮಾಡಿದ್ದೀವಿ ಸರ್. ಮೊನ್ನೆ ತಾಲೂಕ್ ಪಂಚಾಯತಿ ತಹಸೀಲ್ದಾರ್ ಮೀಟಿಂಗಲ್ಲೂ VSಗಳಿಗೂ ಕಮ್ಯುನಿಕೇಟ್ ಮಾಡಿದ್ದೀವಿ ಸರ್. ಈಗ ಫ್ರೂಟ್ ಐಡಿಯಲ್ಲಿ ಇದ್ರೆ ಗೊಬ್ಬರ ಕೊಡ್ತಾರೆ, ಇಲ್ಲ ಗೊಬ್ಬರ ಕೊಡಲ್ಲ. ಅವರಲ್ಲಿ ಅಡಿಕೆ ಹಾಕಿರ್ತಾರೆ, ಅಥವಾ ತೆಂಗು ಹಾಕಿರ್ತಾರೆ, ಇದು ಹಾಕಿರ್ತಾರೆ, ಅವ್ರಿಗೆ ಗೊಬ್ಬರ ಬೇಕಾಗುತ್ತೆ. ಪ್ರತಿ ಮತ್ತೆ ಏನು ಮಾಡ್ಬೇಕಲ್ಲ ಬರುತ್ತೆ ಸರ್. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ FID ನಲ್ಲಿ ಕೆಲವರು ಎಲ್ಲ ಸರ್ವೆ ನಂಬರ್ನ ಎಂಟ್ರಿ ಮಾಡಿಸ್ಕೊಂಡಿರೋದು. ರೈತ ಏನು ಮಾಡ್ತಾರೆ, 1 ಎಕರೆ ಅಥವಾ 2 ಎಕರೆ ಎಂಟ್ರಿ ಮಾಡಿಸ್ಕೊಂಡಿರ್ತಾನೆ. ನಂಗೆ 5 ಬ್ಯಾಗ್ ಯೂರಿಯಾ ಬೇಕು ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ಈಗ ಹೆಂಗಿರ ಗ್ಯಾಸ್ ಬುಕಿಂಗ್ ಮಾಡ್ತೀವಿ ಸರ್, ಆ ರೀತಿ ವ್ಯವಸ್ಥೆ ಮಾಡ್ತಾರೆ. ಹೌದು ಸರ್, ಕೊಡ್ತಾರೆ ಸರ್. ಅದರಲ್ಲಿ ಇನ್ನೊಂದು ಏನಾಗಿದೆ, ಇರೋ ಕಂಡೀಷನ್ ಇವಾಗ 1 ಎಕರೆ ವಿಸ್ತೀರ್ಣ ಇದೆ, 1 ಬ್ಯಾಗ್ ಮಾತ್ರ ಬರ್ತದೆ ಸರ್. ಕಿಸಾನ್ ಆ್ಯಪಲ್ಲಿ ರೈತ ಏನು ಮಾಡ್ತಾನೆ, ನನಗೆ 2 ಬ್ಯಾಗ್ ಬೇಕು ಅಂತ ಅವ್ನು ಇರೋ ಜಮೀನುಗಳನ್ನ ಪೂರ್ತಿ ಎಂಟ್ರಿ ಮಾಡ್ತಾನೆ. ರೆಕಮೆಂಡೇಶನ್ ಎಷ್ಟಿದೆ ಹೌದು ಸರ್, ಅಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ. ಈಗ ನಮ್ಮ ಹತ್ರ ಸ್ಟಾಕ್ ಇದೆ ಸರ್, ಡಿಸ್ಪರ್ಸ್ ಆಗಿದೆ. ಏನು ಸಮಸ್ಯೆ ಇಲ್ಲ, ಗೊತ್ತೇನಿಲ್ಲ. ಗೊತ್ತೇ ಸರ್, ಲಿಂಕ್ ಆಗಬೇಕು ಸರ್. ಹೌದು. ಆಮೇಲೆ ಇದು ಅದರೊಳಗೆ KYC ಆಗದೆ ಇರೋದು 33,615 ಜನ ಇದ್ದಾರೆ ಸರ್. ಅದು PM ಕಿಸಾನ್ ಅಮೌಂಟ್ ಬರಬೇಕು, ಬೇರೆ ಸೌಲಭ್ಯಗಳು ತಗೋಬೇಕು ಅಂದ್ರೂ KYC ಕಂಪಲ್ಸರಿ ಮಾಡಿದ್ರು. ಎವ್ರಿ ಇಯರ್ ಮಾಡಿದ್ದಾರೆ ಸರ್. ಈಗ ಅದು ನಮ್ಮ RSCಗಳು ಬಂದರೂ ಮಾಡ್ಕೊಡ್ತೀವಿ ಸರ್. ಆ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಹೋದ್ರೂ ಅವರು ಮೊಬೈಲ್ ತೊಗೊಂಡೋಗ್ಬೇಕು ಸರ್. ಈಗ ಮತ್ತು ಏನಾಗ್ತಾ ಇದ್ರೆ, ಅವ್ರು ಬಂದರೆ ಆಧಾರ್ ನೋಡಿ ಎಂಟ್ರಿ ಮಾಡ್ತಿದ್ವಿ. ಈಗ ಆ ಪರ್ಟಿಕ್ಯುಲರ್ ಆಧಾರಲ್ಲಿ ಯಾವ ಮೊಬೈಲ್ ನಂಬರ್ ಇದೆ, ಆ ಮೊಬೈಲ್ ನಂಬರ್ OTP ಹೋಗುತ್ತೆ. ಆ OTP ಹೇಳಿದ್ರೆ ಮಾತ್ರ ಈ ಪ್ರೊಸೆಸ್ ಆಗ್ತದೆ ಸರ್. ಅಕ್ಕಿ ಮಾಡಿಸ್ತಾ ಬಿತ್ತನೆ ಬೀಜದ್ದು ಪೂರ್ವ ಮುಂಗಾರಲ್ಲಿ ಹೆಸರು ಒಂದು ಅಲಸಂದೆ ಸ್ಟಾಕ್ ಇತ್ತು ಸರ್, ಯಾವುದೂ ಸೇಲ್ಸ್ ಆಗಲಿಲ್ಲ. ಈಗ ತೊಗರಿಗೆ ಮಾತ್ರ ಸೀಸನ್ ಇದೆ ಸರ್. ತೊಗರಿ BRG 5 ಅಂತ ಹೇಳಿ ಸ್ಟಾಕ್ ಇದೆ. BRG 5 ಎಲ್ಲ RSCಗಳಲ್ಲೂ ಸ್ಟಾಕ್ ಮಾಡಿದ್ದೀವಿ ಸರ್. ಸ್ವಲ್ಪ ಪ್ರಮಾಣದಲ್ಲಿ ಸೇಲ್ ಆಗ್ತಾ ಇದೆ. ಈಗ ಮಳೆ ಬಿದ್ದರಿಂದ ಈ ತೊಗರಿ ಒಂದಾಗುತ್ತೆ ಸರ್. ಹೆಸರು ಉದ್ದು ಸೀಸನ್ನೇ ಕ್ಲೋಸ್ ಆಯ್ತು ಸರ್. ಮಾಡ್ಕೋಬೇಕು.
ಆಮೇಲೆ ಇರ್ತಕ್ಕಂಥ ಜಮೀನುಗಳು ಎಷ್ಟು ಜನ ರೈತರು ಅಪ್ರೂವ್ಡ್ ಐಡಿಯಲ್ಲಿ ಎಂಟ್ರಿ ಆಗಿದೆ ರಿಜಿಸ್ಟ್ರೇಷನ್ ಆಗಿದೆ? ಸರ್ ಒಟ್ಟು ಈಗ ನಮ್ಮ ಇದ್ರೊಳಗಡೆ ಸರ್ ಅದು ಮೇ ತಿಂಗಳು ತಗೊಳ್ಳಲ್ಲ. ಮೇಲ್ ಬರಲ್ಲ ಸರ್, ಸೀಸನ್ ಬರಲ್ಲ. ಈಗ ನೆಕ್ಸ್ಟ್ ರಾಗಿನ ನೆಕ್ಸ್ಟ್ ಮುಂದೆ ತಿಂಗಳು ಕೂಡ ತೊಗರಿ ಇದು ಸೀಸನ್ ಇದೆ, ಸ್ಟಾಕ್ ಇದೆ ಸರ್, ಎಲ್ಲ RSK ಸ್ಟಾಕ್ ಇದೆ. BRG5 ಅಂತ ಕೆಂಪು ಕಾಳು ಬೆಳೆಗೂ ಆಗುತ್ತೆ. ಅದನ್ನ ಎಷ್ಟು ತಿಂಗಳು ನೋಡಿ ಸರ್ ಅದು 180 ದಿವಸ ಹಾರ್ವೆಸ್ಟ್ ಆಗಬೇಕಾದ್ರೆ. ಈಗ ಅರ್ಲಿ ಸೋಯಿಂಗಲ್ ಆದರೆ ಗ್ಯಾಪು ಜಾಸ್ತಿ ಕೊಡಬೇಕಾಯ್ತು. 5 ಅಡಿ ಕೊಟ್ಟರು ವಿಗ್ರಸ್ ಗ್ರೋತ್ ಬರುತ್ತೆ. ಅದೇ ಜೂನ್ ತಪ್ಪಿ ಜುಲೈಗೆ ಹೋಯ್ತಂದ್ರೆ 3 ಅಡಿ